ಇವಾಗ ಹೊಸದಾಗಿ ನಮ್ಮ ಪಟೇಲರು ಬಿ ಆರ್ ಪಟೇಲರು ಮನೆ ವಿಚಾರಗಳಲ್ಲಿ ಮತ್ತು ಅದೇ ರೀತಿಯಲ್ಲಿ ಶ್ರೀಯುತ ಎಚ್ ಕೆ ಪಾಟೀಲ್ರವರು ಮೈನಿಂಗ್ಸ್ ವಿಚಾರದಲ್ಲಿ ಎರಡನ್ನೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಮತ್ತು ಹಾದಿ ತಪ್ಪಿರ್ತಕ್ಕಂಥದ್ದು 2 ವರ್ಷದಲ್ಲಿ ಇದು ಪೂರ್ಣ ಪ್ರಮಾಣವಾಗಿ ಡಿರೇಲ್ ಆಗಿದೆ ಅಂತಕ್ಕಂಥದ್ದನ್ನು ಸಾಬೀತುಪಡಿಸ್ತಾ ಇದೆ. ಯಾಕೆ ಆರ್ಥಿಕ ಪರಿಸ್ಥಿತಿ ಅಂತೂ ನಾವು ತುಂಬ ಕುಸಿದೋಗಿದ್ವಿ. ಗ್ರಾಮ ಪಂಚಾಯತಿಗಳಿಗೆ ಇವತ್ತು ಕೂಡ ಎಲ್ಲೂ ಕೂಡ ಒಂದು ನ್ಯಾಯಪೇಸನೂ ಕೂಡ ಕೊಡಲಿಲ್ಲ. ಗುಂಡಿ ಮುಚ್ಚತಕ್ಕಂಥ ಕೆಲಸಗಳನ್ನ ಮಾಡಲಿಲ್ಲ. ಮತ್ತು ಮಿನಿಸ್ಟರ್ಸ್ ಅಲೋಕೇಶನ್ಸ್ ಐ ನಾಟ್ ಗೆಟ್ ಇನ್ ಟು ದ ಯಾರ್ಯಾರಿಗೆ ಏನೇನು ಅಲೋಕೇಶನ್ಸ್ನ ಡಿಪಾರ್ಟ್ಮೆಂಟ್ನ ಅಲೋಕೇಶನ್ಸ್ ಮಾಡಿದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಬಟ್ ಕೊಟ್ಟಿರ್ತಕ್ಕಂಥವ್ರು ಯಾರೂ ಕೂಡ ಸಮರ್ಪಕವಾಗಿ ಅವರು ಕೆಲಸಗಳನ್ನು ಮಾಡ್ತಾ ಇಲ್ಲ. ಅವರಿಗೆ ಅರಿತಿದೆಯೋ ಇಲ್ಲೋ ಗೊತ್ತಿಲ್ಲ ಅಂತ. ಯಾಕಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ದೇವರೇ ಬಂದು ಕಾಯ್ಬೇಕು ಬೆಂಗಳೂರಿನ ಗುಡ್ಡಿ ಮುಚ್ಚೋದ್ರಲ್ಲಿ ಅಂತ ಹೇಳಿ ಅವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ. ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತೂ ಅದು ಯರಾಬೇರಿ ಎಲ್ಲೆಲ್ಲೋ ಹೋಗಿ ನಿಂತಿದೆ. ಅದು ಯಾರೋ ಮಕ್ಕಳು ಶ್ರಮ ಪಟ್ಬಿಟ್ಟು ಓದಿ ಗೆದ್ದಿದ್ದನ್ನು ಮಾರ್ಕ್ಸ್ ತಗೊಂಡಿದ್ದನ್ನ ಅದು ನನ್ನ ಹೆಗ್ಗಳಿಕೆ ಅಂತಕ್ಕಂಥ ಭಾವಿಸ್ತಕ್ಕಂಥದ್ದು ಮಾತಾಡೋದು ಒಂದು ಕಡೆಗೆ ಎಲ್ಲ ಒಂದು ಕಡೆಗೆ ಅದು ಕೂಡ ಒಂದು ತಪ್ಪು ಹೋಗಿದೆ. ಮತ್ತು PWD ಡಿಪಾರ್ಟ್ಮೆಂಟ್, ನೀರಾವರಿ ಡಿಪಾರ್ಟ್ಮೆಂಟ್ ಅಂತೂ ಕ್ಲಿಯರೆನ್ಸ್ಗಳನ್ನ ಇವತ್ತಿನವರೆಗೂ ತಗೊಂಡಿಲ್ಲ, ರೈಲ್ವೇಸ್ನಲ್ಲೇ ತಗೊಂಡಿಲ್ಲ. ಮತ್ತು ಮೇಜರ್ ಆಗಿ ಯಾವ ಡಿಪಾರ್ಟ್ಮೆಂಟ್ಸು ಕೂಡ ಎಲ್ಲಿಂದ ಹಣ ತರಬೇಕು, ನಾವು ಹೇಗೆ ಇದು ಮಾಡಬೇಕು ಅನ್ನೋದ್ರಲ್ಲಿ ಸೋತಿದೆ ಅಂತೇಳಿ ನಾನು ಭಾವಿಸ್ತೇನೆ. ಸೊ 2 ವರ್ಷ ಇವಾಗ ಅವರು ನಡ್ಕೊಂಬಂದಿರ್ತಕ್ಕಂಥ ಹಾದಿ ಸಾಧನಾ ಸಮಾವೇಶವನ್ನು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂದರೆ ಇವ್ರದ್ದು ಪೂರ್ಣ ಹಗರಣಗಳೇ ಸಾಧನೆಗಳು ಆಗಿದ್ದಾವೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ರಾಜ್ಯ ಸರ್ಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯವನ್ನು ಏಳಿಗೆ ಹತ್ತ ತಗೊಂಡು ಹೋಗೋದಿಲ್ಲ ಅಂತೇಳಿ ನಾನು ಒಂದು ಸಂತಸದ ಸುದ್ದಿ ಅಂದರೆ ನಮಗೊಂದು ಸ್ವಲ್ಪ ಅಲ್ಲಿ ಇಲ್ಲಿ ನಮಗೆ ನಮ್ಮ ಡ್ಯಾಮ್ಗಳು, ನಮ್ಮ ಜಲಾಶಯಗಳೆಲ್ಲವೂ ಕೂಡ ಮೊದಲನೇ ಹಂತದಲ್ಲಿ ಒಳ್ಳೆ ಮಳೆ ಬಂದ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ತುಂಬ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾವೆ. ಒಂಥರ ಅಲ್ಲಿ ಸಂತೋಷ ಕಂಡ್ರೂ ಕೂಡ ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಯಾಕಂದರೆ ಮುಂಗಾರು ಒಂದು ವಾರ 10 ದಿನ ಮುಂಚೆ ಬಂದಿದ್ದ ಕೊಯ್ಲುಗಳು, ಬೇಸಿಗೆ ಕೊಯ್ಲುಗಳು ಎಲ್ಲವೂ ಕೂಡ ಸಿಗಾಕೊಂಡ್ವು. ಆಮೇಲೆ ಮಾವು ಎಲ್ಲವೂ ಕೂಡ ಸಿಗಾಕೊಂಡಿತು. ಬೆಳೆಗಳೆಲ್ಲವೂ ಕೂಡ ಇದು ತನ್ನ ಬೆಲೆಗಳನ್ನು ಕಳ್ಕೊಂಡಿದೆ. ಹಾಗಾಗಿ ರೈತ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಅವನ ಪರವಾಗಿ ನಿಲ್ತಕ್ಕಂಥ ಅವಶ್ಯಕತೆಗಳು ಕೂಡ ಇದ್ದಾವೆ ಅಂತೇಳಿ ನಾನು ಭಾವಿಸ್ತೇನೆ.